ಆರೋಗ್ಯವೇ ಭಾಗ್ಯ. ಹಸಿರು ಸೊಪ್ಪಿನ ಬಳಕೆಯ ಮಹತ್ವ ಏನು ಗೊತ್ತಾ ನಿಮಗೆ? ನಮಸ್ಕಾರ ಸ್ನೇಹಿತರೆ. ಸೊಪ್ಪುಗಳು ವಿಟಮಿನ್, ಖನಿಜಾಂಶ ಮತ್ತು ನಾರಿನಾಂಶಗಳ ಆಗರವಾಗಿದ್ದು ದೈನಂದಿನ ಆರೋಗ್ಯಕ್ಕೆ ಅತ್ಯಗತ್ಯ. ಹರಿವೆ, ಪಾಲಕ್, ಮೆಂತ್ಯೆ, ಬಸಳೆ ಮುಂತಾದ ಸೊಪ್ಪುಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು, ರಕ್ತಹೀನತೆ ನೀಗಿಸುವುದು, ಜೀರ್ಣಕ್ರಿಯೆ ಸುಧಾರಿಸುವುದು ಮತ್ತು ಮಧುಮೇಹ ನಿಯಂತ್ರಣದಂತಹ ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ. ಇವುಗಳನ್ನು ಆಹಾರದಲ್ಲಿ ನಿಯಮಿತವಾಗಿ ಬಳಸುವುದು ರೋಗಮುಕ್ತ ಜೀವನಕ್ಕೆ ದಾರಿಯಾಗಿದೆ. ಸೊಪ್ಪಿನ ಬಳಕೆಯ ಮುಖ್ಯ ಮಹತ್ವದ ಅಂಶಗಳು: ಪೌಷ್ಟಿಕಾಂಶದ ಮೂಲ. ಸೊಪ್ಪುಗಳಲ್ಲಿ ಕಬ್ಬಿಣಾಂಶ, ಕ್ಯಾಲ್ಸಿಯಂ, ವಿಟಮಿನ್ ಎ, ಸಿ ಮತ್ತು ಕೆ ಸಮೃದ್ಧವಾಗಿದೆ. ನುಗ್ಗೆ ಸೊಪ್ಪು ಕಬ್ಬಿಣಾಂಶಕ್ಕೆ ಮತ್ತು ಹುಳಿ ಸೊಪ್ಪು ವಿಟಮಿನ್ ಸಿಗೆ ಪ್ರಸಿದ್ಧವಾಗಿದೆ. ಮುದ್ದೆ ಬಸ್ಸಾರಿಗೆ ಹರಿವೆ, ಚಿಲಕರಿವೆ ಸೊಪ್ಪು, ಬಾಯಿ ಹುಣ್ಣಿಗೆ ಬಸಳೆ ಸೊಪ್ಪು, ಮಧುಮೇಹಿಗಳಿಗೊಳಿತು ಮೆಂತೆ ಸೊಪ್ಪು, ತಂಪಾಗಲು ಬಳಸಿ ದಂಟಿನ ಸೊಪ್ಪು, ಅಪರೂಪಕ್ಕೆ ಬಳಸಿ ಗೋಣಿ ಸೊಪ್ಪು, ಕೆಮ್ಮು, ಶೀತ, ನೆಗಡಿಗೆ ಗಣಿಕೆ ಸೊಪ್ಪು, ಉಪ್ಪು ಸಾರಿಗೆ ಬಳಸಿ ಕೀರೆ ಸೊಪ್ಪು, ಬೆರಿಕೆ ಮಾಡಿ ಬಳಸಲು ಸೀಗೆ ಸೊಪ್ಪು, ಕಣ್ಣಿಗೆ ಒಳ್ಳೆಯದು ಹೊನಗೊನೆ ಸೊಪ್ಪು, ಕರುಳಿಗೆ ಒಳ್ಳೆಯದು ಕಸವೆ ಸೊಪ್ಪು, ಕಾಮಾಲೆಗೆ ಮದ್ದು ಹಸಿರು ಸೊಪ್ಪು, ಎಲ್ಲ ಜ್ವರಕ್ಕೆ ಮದ್ದು ಪರಂಗಿ ಸೊಪ್ಪು. ಚಂದ ಕಾಣಲು ತಿನ್ನಿ ಚಕೋತ ಸೊಪ್ಪು, ಘಮಘಮ ಅಡುಗೆಗೆ ಪುದೀನ ಸೊಪ್ಪು, ಮಸ್ಸೊಪ್ಪಿಗೆ ಚೆನ್ನ ಕುಂಬಳ ಸೊಪ್ಪು, ಸರ್ವ ರೋಗಗಳಿಗೂ ಜಾಗಡಿ ಸೊಪ್ಪು, ವಡೆ ಪಕೋಡಕ್ಕೆ ಸಬ್ಬಕ್ಕಿ ಸೊಪ್ಪು, ಒಗ್ಗರಣೆಗೆ ಬೇಕು ಕರಿಬೇವಿನ ಸೊಪ್ಪು, ನೆನಪಿನ ಶಕ್ತಿ ಹೆಚ್ಚಲು ಸರಸ್ವತಿ ಸೊಪ್ಪು, ಪಚನವಾಗಲು ಸಬಸಿಗೆ ಸೊಪ್ಪು, ನಮ್ಮಜ್ಜಿ ಇಷ್ಟದ ಕನ್ನೆ ಸೊಪ್ಪು, ಬೆನ್ನೆಲುಬು ಕಾಯಲು ಅಣ್ಣೆ ಸೊಪ್ಪು, ಎಲ್ಲರಿಗೂ ಇಷ್ಟದ ಪಾಲಕ್ ಸೊಪ್ಪು. ನೆನಪಿಗೆ ತಿನ್ನಿ ಒಂದೆಲಗದ ಸೊಪ್ಪು. ಉತ್ತರ ಕರ್ನಾಟಕ ಜನ ಚಟ್ನಿಗೆ ಹಾಕ್ತಾರೆ ಪುಂಡಿ ಸೊಪ್ಪು, ಮಲಬದ್ಧತೆಗೆ ಒಳಿತಂತೆ ಆಕ್ರಿಕಿ ಸೊಪ್ಪು, ಬಹು ಸೊಪ್ಪುಗಳನ್ನಾಕಿ ಮಾಡುವ ಹುಣ್ಸೆಪ್ಪು, ಪಲ್ಯಕ್ಕೆ ಇರಲಿ ಈರುಳ್ಳಿ ಸೊಪ್ಪು, ಕಬ್ಬಿಣದಂಶ ಹೆಚ್ಚಿರುವ ನುಗ್ಗೆ ಸೊಪ್ಪು, ಸಿ ಜೀವಸತ್ವ ಹೆಚ್ಚಿರುವ ಹುಳಿ ಸೊಪ್ಪು, ನಾರಿನಂಶಕ್ಕೆ ಬಳಸಿ ಬಗೆ ಬಗೆಯ ಸೊಪ್ಪು, ಗೊಜ್ಜಿಗೆ ಬೇಕೇ ಬೇಕು ಗೋಂಗರು ಸೊಪ್ಪು, ಹುಡುಕಿ ತಂದು ತಿನ್ನಿ ಅಡಕು ಪುಡುಕನ ಸೊಪ್ಪು, ಸರ್ವ ರೋಗಗಳಿಗೂ ಅಮೃತ ಬಳ್ಳಿ ಸೊಪ್ಪು, ಸಕ್ಕರೆ ಕಾಯಿಲೆಗೆ ಮಧುನಾಶಿನಿ ಸೊಪ್ಪು, ಬಹುಪಯೋಗಿ ಚಕ್ರಮುನಿ ಸೊಪ್ಪು, ಆಗೊಮ್ಮೆ ಈಗೊಮ್ಮೆ ಬಳಸಿ ಮೂಲಂಗಿ ಸೊಪ್ಪು, ಘಮಘಮ್ಮೆನ್ನುವ ಕಸ್ತೂರಿ ಸೊಪ್ಪು, ದೇವಪೂಜೆಗೆ ತುಳಸಿ ಮರುಕದ ಸೊಪ್ಪು, ಮೊಳೆ ರೋಗಕ್ಕೆ ತಿನ್ನಿ ಉಟ್ರುಮುನಿ ಸೊಪ್ಪು, ಕಸೂರಿ ಮೇಥಿ ಗಮ್ಮೆನ್ನುವ ಸೊಪ್ಪು. ಮರತೇ ಬಿಟ್ಟಿದ್ದೆ ನೋಡಿ ಕೊತ್ತಂಬರಿ ಸೊಪ್ಪು, ಕೆಮ್ಮಿಗೆ ಕಂಡಿರ ದೊಡ್ಡ ಪತ್ರೆ ಸೊಪ್ಪು, ಕಾಲು ನೋವಿಗೆ ಬಳಸಿ ನರಳೆ ಕಡ್ಡಿ ಸೊಪ್ಪು, ರಕ್ತ ವೃದ್ಧಿಗೆ ಅರಸಿ ಪಲ್ಯ ಮಾಡಿ ತಿನ್ನಿ ಅಗಸೆ ಸೊಪ್ಪು, ಜಾಂಡೀಸ್ ರಸ ತೆಗೆದು ಕುಡಿಯಬೇಕು ನೆಲನಲ್ಲಿ ಸೊಪ್ಪು. ಈಗಲೇ ಬೆಳೆಸಿ ಬಳಸಿ ಉಳಿಸಿ ಈ ಸೊಪ್ಪುಗಳನ್ನು, ರೋಗಗಳಿಂದ ಮುಕ್ತರಾಗಿ ಆರೋಗ್ಯವಂತರಾಗಿ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಾ.